ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದು ಹೇಗೆ? ಇಂಟ್ಯೂಷನ್ ಅನ್ನೋದು ಬರೀ ಎಮೋಷನ್ ಅಲ್ಲ, ಅಂದರೆ ಬರೀ ಆಸೆ ಅಲ್ಲ. ಈಗೋ ಅರ್ಥ ಮಾಡ್ಕೊಳ್ಳೋದಿಲ್ಲ ಇಂಟ್ಯೂಷನ್ನ. ಟ್ರಸ್ಟ್ ಇಂಟ್ಯೂಷನಲ್ಲಿ ಬರಬೇಕಾದ್ರೆ ನಮ್ಮ ಎಮೋಷನ್ ಮಾತ್ರ ಅಲ್ಲ ಪ್ಯೂರ್ ಆಗಿರೋದು, ನಮ್ಮ ಇಂಟೆನ್ಷನ್ನು ಪ್ಯೂರ್ ಆಗಿರಬೇಕು. ಇಲ್ಲಿ ಈಗೋ ಸೇರಿರಬಾರ್ದು ನಮ್ಮ ಇಂಟೆನ್ಷನಲ್ಲಿ. ಸೆಲ್ಫ್ಲೆಸ್ ಆಗಿರುತ್ತೆ ಇಂಟೆನ್ಷನ್ನು. ಒಳ್ಳೆ ಭಕ್ತಿ ಇರುತ್ತೆ, ಪ್ಯೂರ್ ಎಮೋಷನ್ ಈಸ್ ಭಕ್ತಿ. ಆ ಥರ ಇರುತ್ತೆ ಎಮೋಷನ್ಸು. ಈಗೋಯಿಂದ ಇದು ಸಾಧ್ಯನೇ ಇಲ್ಲ. ತಪ್ಪು ತಿಳುವಳಿಕೆ ಕೆಲವರು ಮಾಡ್ಕೊಂಡಿರೋದು. ಬುದ್ಧಿಯಿಂದ ನಾವು ಇಂಟ್ಯೂಷನ್ನ ಬರಮಾಡ್ಕೊಳ್ಬೋದು. ಲಾ ಆಫ್ ಅಟ್ರಾಕ್ಷನ್, ನಾನು ಅಟ್ರ್ಯಾಕ್ಟ್ ಮಾಡ್ಬೋದು. ಖಂಡಿತ ನಾವು ಏನನ್ನೂ ಅಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಹೃದಯದಲ್ಲಿ ಬರುವಂತಹ ಅಲೆಗಳು ಎಮೋಷನ್ ಅಂತ ಹೇಳಿದ್ವ, ಅದು ಬಹಳ ಪ್ಯೂರ್ ಆಗಿರಬೇಕು. ನಿಸ್ವಾರ್ಥವಾಗಿ ಆ ಕಂಪ್ಯಾಷನ್ ತುಂಬಿರಬೇಕು. ಆಗ ಆಲೋಚನೆಗಳು, ನಮಗೆ ಉದ್ದೇಶಗಳು, ಪರ್ಪಸ್ ಏನಿದೆ ಅದು ಕೂಡ ಎಲ್ಲರಿಗೋಸ್ಕರ ಇರಬೇಕು. ಒಂದು ಸತಿ ಕಂಪ್ಲೀಟ್ ಯೂನಿವರ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ನಮ್ದು ಯಾವುದೇ ಒಂದು ಫೋಕಸ್ ಮಾಡಿದರೂ ಕೂಡ ಇಂಥ ಕೆಲಸ ಆಗಬೇಕು ಅಂತ ಇಡೀ ಯೂನಿವರ್ಸ್ ಇಂಟ್ಯೂಷನ್ಸ್ ಹೇಗೆ ವರ್ಕ್ ಆಗುತ್ತೆ, ಯು ಕಾಂಟ್ ಇಮ್ಯಾಜಿನ್ ಇಟ್. ಇದು ಇಮ್ಯಾಜಿನೇಷನ್ಗೂ ಅಸಾಧ್ಯ. ಇಟ್ ವಿಲ್ ಕಮ್ ಟು ಯು. ವಾಟ್ ಎವರ್ ಕಮ್ಸ್ ಟು ದಿ ಮೈಂಡ್, ಇಟ್ ಹ್ಯಾಪನ್ಸ್. ನಿಮಗೆ ಮನಸ್ಸಿಗೆ ಬಂದಿದೆ ಅಂತ ಗೊತ್ತಾಗಕ್ಕೆ ಮುಂಚೆನೇ ಅಲ್ಲಿ ರೆಡಿ ಇರುತ್ತೆ.